ಹೆಂಗಸರು ಈ ಮೂರು ಗುಟ್ಟುಗಳನ್ನು ಗಂಡಂದಿರಿಗೆ ಹೇಳಲೇಬಾರದು. ಸ್ನೇಹಿತರೆ, ಈ ಜಗತ್ತಿನಲ್ಲಿಯೇ ಅತ್ಯಂತ ಪವಿತ್ರವಾದ ಸಂಬಂಧ ಅಂದರೆ ಪತಿ ಪತ್ನಿಯರ ಸಂಬಂಧ. ಈ ಸಂಬಂಧ ಕೊನೆಯವರೆಗೂ ಗಟ್ಟಿಯಾಗಿ ಉಳಿಯಬೇಕು ಅಂದರೆ ಇಬ್ಬರೂ ಕೂಡ ಕಷ್ಟ, ನೋವು, ನಲಿವು ಸಮನಾಗಿ ಹಂಚಿಕೊಳ್ಳಬೇಕು. 1. ಎಂದು ಹೆಂಡತಿಯಾದವಳು ಗಂಡನಿಗೆ ಕೋಪದಲ್ಲಿ ನಿನ್ನನ್ನು ಮದುವೆಯಾಗುವುದಕ್ಕಿಂತ ಬೇರೆ ಯಾರನ್ನಾದರೂ ಮದುವೆಯಾಗಿದ್ದರೆ ಮಹಾರಾಣಿ ತರಹ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದೆ ಎಂಬ ಒಂದೇ ಒಂದು ಮಾತನ್ನು ಅಪ್ಪಿತಪ್ಪಿಯೂ ಕೂಡ ಹೇಳಬಾರದು. ಯಾಕೆಂದರೆ ಗಂಡನಿಗೆ ಆ ಮಾತಿನಿಂದ ತುಂಬಾನೇ ಬೇಜಾರಾಗುತ್ತೆ. ಅಂತಹ ಮಾತು ಬಾಯಿ ತಪ್ಪಿಯೂ ಕೂಡ ಹೆಂಗಸರ ಬಾಯಲ್ಲಿ ಬರಬಾರದು. 2. ಪಕ್ಕದ ಮನೆಯವರು ಹೇಗೆ ಸಂಸಾರ ನಡೆಸುತ್ತಿದ್ದಾರೆ ನೋಡಿ, ಅವರ ಸಂಸಾರವನ್ನು ನೋಡಿ ಸ್ವಲ್ಪ ಕಲಿತುಕೊಳ್ಳಿ. ಇದು ಒಂದು ಜೀವನ. ನೀವು ಬದುಕುತ್ತಾ ಇರುವ ಈ ಬದುಕು ಒಂದು ಬದುಕ. ಪಕ್ಕದ ಮನೆಯ ಸಂಸಾರ ಎಷ್ಟೊಂದು ಸುಂದರವಾಗಿ ನಡೀತಾ ಇದೆ ನೋಡಿ. ಅವರು ಎಷ್ಟು ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ಅವರು ಎಷ್ಟು ಸಂತೋಷವಾಗಿದ್ದಾರೆ ಅಂತ ಬೇರೆಯವರ ಬಗ್ಗೆ ಗಂಡನ ಹತ್ತಿರ ಯಾವತ್ತೂ ಕೂಡ ಮಾತನಾಡಬಾರದು. 3. ಮನೆಯಲ್ಲಿ ಗಂಡ ಕೆಲಸಕ್ಕೆ ಹೋದಾಗ ಮನೆಯಲ್ಲಿ ಅತ್ತೆ ಮಾವ ಒಂದು ಮಾತನ್ನು ಅಪ್ಪಿತಪ್ಪಿ ಮಾತನಾಡುತ್ತಾರೆ. ಇದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಗಂಡ ಬಂದ ತಕ್ಷಣ ಅತ್ತೆ ಮಾವಂದಿರ ಚಾಡಿಯನ್ನು ಪತಿಯ ಮುಂದೆ ಯಾವತ್ತೂ ಕೂಡ ಪ್ರಸ್ತಾಪ ಮಾಡಬಾರದು. ಇದರಿಂದ ಗಂಡನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ನಿಜ, ಹೆಂಗಸರು ತನ್ನ ಸರ್ವಸ್ವವನ್ನು ಬಿಟ್ಟು ಗಂಡನ ಮನೆಗೆ ಬಂದಿರುತ್ತಾಳೆ. ಹಾಗೆಯೇ ಪತಿಯು ಕೂಡ ತಂದೆ ತಾಯಿಯರನ್ನು ದೇವರು ಅಂತ ನಂಬಿರುತ್ತಾನೆ. ಸೊಸೆಯಾದವರು ಅತ್ತೆ ಮಾವಂದಿರನ್ನು ತನ್ನ ತಂದೆ ತಾಯಿ ಅಂತ ತಿಳಿದುಕೊಂಡು ಸಂಸಾರವನ್ನು ಮುನ್ನಡೆಸಬೇಕು. ಒಂದು ವೇಳೆ ನೀವು ಅತ್ತೆ ಮಾವಂದಿರ ಚಾಡಿಯನ್ನು ತಂದು ಗಂಡಂದಿರಿಗೆ ಹೇಳಿದರೆ ಗಂಡನ ಮನಸ್ಸಿನಲ್ಲಿ ಇವಳು ನನ್ನ ಮನೆಯನ್ನು ಹೊಡೆಯುತ್ತಿದ್ದಾಳೆ ಅಂತ ಭಾಸವಾಗುತ್ತದೆ. ಆದ್ದರಿಂದ ಇಂತಹ ತಪ್ಪುಗಳನ್ನು ಮಾಡಬೇಡಿ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.